ಏನ್ ಸ್ಪೆಷಲ್ ಇವತ್ತು? ಇವತ್ತು ಸ್ಪೆಷಲ್ಲು ನಾನ್ ವೆಜ್. ಏನೇನ್ ಮಾಡಿದೀರಾ ನನಗೋಸ್ಕರ? ಏನೇನ್ ಮಾಡಿದೀನಿ ಅಂತಂದ್ರೆ ಬಾಯಿಗೆ ನೋಡಿ, ಇಲ್ಲಿ ಅರಸಿನ ಈರುಳ್ಳಿ, ಇದು ಅರಸಿನ ಈರುಳ್ಳಿದು ಮಟನ್ ಹಾಕ್ಬಿಟ್ಟು ಗ್ರೇವಿ ಮಾಡಿದೀನಿ. ಚೆನ್ನಾಗಿದೆ ಅಲ್ಲ, ಕ್ರಿಸ್ಪಿ. ನಿನ್ ಬಾಯಿಗೆ ಟೇಸ್ಟ್ ಹೊಟ್ಟೋಗ್ಬಿಡ್ತು. ತಿನ್ನಕ್ಕಿಂತ ಮುಂಚೆನೆ ಟೇಸ್ಟ್ ಹೋಗ್ಬಿಡ್ತಾ. ಇದು ಅರಸಿನ ಈರುಳ್ಳಿ ಮಾಡ್ತಾ ಇದ್ದೀನಿ. ಸಣ್ಣಕ್ಕೆ ಮಟನ್ ಹಚ್ಕೊಂಡು ನೋಡಿ, ಇಷ್ಟು ಗಮ್ಮ ಕೂಡ ಇದೆ. ಇದಾಯ್ತಾ? ನೆಕ್ಸ್ಟ್ ಇವಾಗ ಏನ್ ಹೇಳಿದ್ದು? ಏನಿದು? ಸಾಂಬಾರು, ಮಟನ್ ಸಾಂಬಾರು, ಗೀ ರೋಸ್ಟು. ಅಂದ್ರೆ ಗೀ ರೋಸ್ಟು ಅಂತಂದ್ರೆ ಚಪಾತಿ ರೊಟ್ಟಿಗಾಗುತ್ತೆ. ಗಟ್ಟಿ ಮಾಡಿಲ್ಲ ನಾನು ಸ್ವಲ್ಪ ರೈಸ್ಗೆ ಮುದ್ದೆಗೆ ಬೇಕಲ್ಲ ಅಂತೇಳಿ ಈ ತರ ಗೀ ರೋಸ್ಟ್ ಮಾಡಿದ್ದೀನಿ. ಇದಕ್ಕೆ ಗೀ ರೋಸ್ಟ್ ಮಾಡೋ ಬದಲು ಇದು ಗೀ ರೋಸ್ಟೇನೆ ಗಟ್ಟಿ ಬಂದ್ರೆ ಸ್ವಲ್ಪ ತೆಳು ಬಂದಿದೆ. ಯಾಕೆ ಅಂದ್ರೆ ಮುದ್ದೆ ರೈಸ್ಗೆಲ್ಲ ಬೇಕಲ್ವಾ, ಅದಕ್ಕೋಸ್ಕರ ಮಾಡಿದ್ದೀನಿ. ತುಂಬಾನೇ ಟೇಸ್ಟ್ ಆಗಿದೆ. ರುಚಿನೂ ಸಹ ನೋಡ್ಬಿಟ್ಟೆ ನಾನು. ಸಖತ್ತಾಗಿತ್ತಮ್ಮ, ತುಂಬಾ ಚೆನ್ನಾಗಿತ್ತು. ಹಾಗೆ ಸುಮ್ಮನೆ ಆಮೇಲೆ ಇನ್ನೊಂದು ಕೆಲಸ ಮಾಡಿದೆ ನಾನು. ಏನ್ ಮಾಡ್ತೀರಿ? ಎಷ್ಟು ಕೆಲಸ ಮಾಡಿದೀನಿ ಗೊತ್ತಾ? ಮಟನ್ ಖಾರದ ಪುಡಿ ಮಾಡಿದೀನಿ. ಇದನ್ನ ಹೆಂಗೆ ಮಾಡೋದಂತ ತೋರಿಸ್ಲೇ ಇಲ್ಲ ನೀವು? ತೋರಿಸ್ಲಿಲ್ಲ, ಯಾಕಂತಂದ್ರೆ ನಾನು ಗಡ್ಬಿಡಿಯಲ್ಲಿ ಅಡಿಗೆ ಮಾಡ್ಬೇಕಾಗಿತ್ತಲ್ವಾ, ಅದಕ್ಕೋಸ್ಕರ ಮಟನ್ ಖಾರದ ಪುಡಿನ ಬೇಗ ಮಾಡ್ಕೊಂಡೆ. ಏನಿಲ್ಲ, ಇದು 3 ಕಪ್ ಅಷ್ಟು ಧನಿಯಾ ತಗೊಂಡಿದೀನಿ. ಆಮೇಲೆ ಬ್ಯಾಡ್ಗಿ 1/4 kg, ಆಮೇಲೆ ರೆಡ್ ಮೆಣಸಿನ್ಕಾಯಿ 1/4 kg ಎಲ್ಲ ತಗೊಂಡು ಇದನ್ನ ಹುರಿದ್ಬಿಟ್ಟು ಪೌಡರ್ ಮಾಡಿ ನಾನು ಇದಕ್ ಹೋಗಲ್ಲ, ಮಿಲ್ಲಲ್ಲಿ ಮಾಡಿಸ್ಲಿಕ್ಕೆ. ಯಾಕೆಂದ್ರೆ ಫ್ರೆಶ್ ಆಗಿ ನಾನು ಇಷ್ಟಿಷ್ಟೇ ಮಾಡಿಸ್ಕೊಡೋದು. ಸ್ವಲ್ಪ ತರ್ತರಿಯಾಗಿ ಮಾಡಿಸ್ಕೊತೀನಿ. ಯಾಕಂದ್ರೆ ನಾನು ಮಟನ್ ಮಾಡ್ಬೇಕಾಗ್ಲಿ, ಕಡ್ಲೆಕಾಳು ಯಾವ್ದು ಬೇಕಾದ್ರೂ ನಾನೇನ್ ಮಾಡ್ತೀನಿ ಅಂತಂದ್ರೆ ಫ್ರೆಶ್ ಆಗಿ ಗಮ್ ಅನ್ಬೇಕು. ನೋಡಿ ಎಷ್ಟು ಖಾರದ ಪುಡಿ ಗಮ್ ಅಂತಿದೆ. ಹೌದು, ಸ್ಮೆಲ್ ಘಮ ಅಂತಿದೆ. ಪರಿಮಳ ಸ್ಮೆಲ್ ಅಲ್ಲ, ಪರಿಮಳ ಅಂದ್ರೆ ಗುಡ್ ಸ್ಮೆಲ್ ಇದೆ ಅಂತ. ಗುಡ್ ಸ್ಮೆಲ್. ಅದಕ್ಕೆ ಸ್ವಲ್ಪ ಬಿಸಿಲ್ಗೆ ಇಟ್ಟಿದೀನಿ. ಇದೇನ್ ನನ್ಗೆ ಒಂದು 3 months ಬರುತ್ತೆ. ಯಾಕೆಂದ್ರೆ ನಾನ್ ವೆಜ್ ಕಮ್ಮಿ ಮಾಡೋದಲ್ವ, ಅದಕ್ಕೆ 3 months ಬರುತ್ತೆ. ಬೇರೆ ಮಸಾಲೆಗಳೆಲ್ಲ ಹಾಕ್ತೀನಿ. ಮತ್ತೆ ಇನ್ನೂ ಒಂದ್ ಮಸಾಲೆ ನಾನು ಮಾಡಿದೀನಿ, ತೋರಿಸ್ತೀನಿ ನಿಮ್ಗೆ. ಮಾಡಿದೀನಿ. ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ಇದೇನು ಅಂತಂದ್ರೆ ನೋಡಿ ಎಷ್ಟು ಕಲರ್ ಇದೆ. ಏನೇನ್ ಹಾಕಿದ್ದೀರಾ ಇದಕ್ಕೆ? ಇದು ಚಕ್ಕೆ, ಲವಂಗ, ಏಲಕ್ಕಿ, ಮತ್ತೆ ಜೈಕಾಯಿ ಪತ್ರೆ, ಆಮೇಲೆ ಇದು ಮೆಣಸು, ಇದು ಮರಾಠಿ ಮೊಗ್ಗು, ಆಮೇಲೆ ಇದು ಬಿರಿಯಾನಿ ಎಲೆ, ಆಮೇಲೆ ಕಸ್ತೂರಿ ಮೇಥಿ ಎಲ್ಲ ಹಾಕ್ಬಿಟ್ಟು ಪೌಡರ್ ಮಾಡ್ಕೊಂಡಿದೀನಿ. ಏನು ಗೊತ್ತಾ, ಇದು 1 ಸ್ಪೂನ್ ಅಷ್ಟು ಮಟನ್ಗೂ ಹಾಕೋಬಹುದು, ಇಲ್ಲ ಬಿರಿಯಾನಿ ಮಾಡಿದ್ರೆ ಹಾಕೋಬಹುದು, ವೆಜ್ ಪಲಾವ್ಗೆ ಹಾಕೋಬಹುದು, ಮತ್ತೆ ಮೊಟ್ಟೆ ಫ್ರೈಗಳಿಗೆ ಹಾಕೋಬಹುದು. ಯಾವ್ದು ಮಸಾಲೆ ಐಟಮ್ಸ್ ಮಾಡ್ತೀವಿ ಅದಕ್ಕೆ 1 ಸ್ಪೂನ್ ಹಾಕೊಳ್ಳೋದು. ನನಗೂ ಕೂಡ ತುಂಬಾ ದಿನ ಇದು ಬರುತ್ತೆ, ಅದಕ್ಕೆ ಸ್ವಲ್ಪ ಮಾಡಿದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಗಮ್ಮನು ಕೂಡ ನೋಡಿ, ಗಮ್ಮ ಗುಡ್ಡು ಪರಿಮಳ ಬಂದಿದೆ. ಇದು ಖಾಲಿ ಆಗ್ಬಿಡ್ತಲ್ಲ, ಮೊದ್ಲು ಮಾಡ್ಕೊಂಡಿದ್ದೆ ನಾನು. ಇದು ಮಟನ್ ಸಾರ್ ಪೌಡರ್ ಅಂತಂದ್ರೆ ಅದೇ ಮಸಾಲೆ ಪೌಡರ್ ಹೇಳಿ ಅದನ್ನ ಮಾಡ್ಕೊಂಡಿದೀನಿ. ಇವಾಗ ರೈಸ್ಗೆ ನೆನ್ಸಕ್ ಇಟ್ಟಿದ್ದೀನಿ ಹಾಕ್ಬಿಟ್ಟು. ಮತ್ತೆ ಇಲ್ಲಿ ಸೌತೆಕಾಯಿ ಹಚ್ಚಿಟ್ಟಿದ್ದೀನಿ, ಒಳಗಡೆ ಕೊತ್ತಂಬರಿ ಸೊಪ್ಪು ಮತ್ತೆ ದಾಳಿಂಬೆ ಎಲ್ಲ ಹಾಕಚ್ಚಿಟ್ಟಿದ್ದೀನಿ. ಇದಕ್ಕೆ ಮೊಸರು, ಸಾಲ್ಟು, ಆಮೇಲೆ ಇದು ಎಲ್ಲ ಎಲೆಗಳೆಲ್ಲ ಹಾಕ್ಬಿಟ್ಟು ಪುದೀನ ಎಲೆ ಎಲ್ಲ ಹಾಕಿ ಇದನ್ನ ಮೊಸರು ಬಜ್ಜಿ ಮಾಡ್ತೀನಿ. ಮೊಸರು ಹಾಕಿದ್ದೀನಿ, ನಾನು ಮನೇಲೆ ಮಾಡ್ಕೊಳ್ಳೋದು ಮೊಸರು. ಮೊದ್ಲ ತರ ಈಗ ನಾನು ತುಪ್ಪ, ಬೆಣ್ಣೆ, ಮೊಸರು ಕೂಡ ಮನೇಲಿ ಮಾಡ್ಕೊಳ್ಳೋದು. ನೋಡಿ ಎಷ್ಟು ಗಟ್ಟಿ ಮೊಸರು. ಅದು ಕೆನೆ ಇತ್ತಲ್ವಾ, ಅದು ಯೆಲ್ಲೋ ಕಲರ್ ಬಂದ್ಬಿಟ್ಟಿದೆ ಕೆನೆ. ಅದು ಯೆಲ್ಲೋ ಕಲರ್ ಕೆನೆ, ನಾನು ತುಪ್ಪ ಅನ್ಕೋಬಿಟ್ಟೆ. ಇಲ್ಲ, ಅದು ಕೆನೆ. ಅದು ಎತ್ಬಿಟ್ಟು ಇಲ್ಲಿಗೆ ಹಾಕ್ತೆ. ಬೆಣ್ಣೆ ರಾತ್ರಿ ಮಾಡಿದ್ನಲ್ಲ, ಅದು ಬೆಣ್ಣೆ ಕಡದ್ಬಿಟ್ಟು ಅದಕ್ಕೆ ಬೆಣ್ಣೆ ತೆಗೆದ್ಬಿಟ್ಟು ಕಾರಿನ ಜೋಳ ರಾತ್ರಿ ಮಾಡ್ಕೊಟ್ಟಿದ್ನಲ್ಲ ಈವ್ನಿಂಗ್ ಸ್ನ್ಯಾಕ್ಸ್. ಹಿಂಗಿತ್ತು, ಸೂಪರ್ ಆಗಿ. ಅಲ್ಲೇ ಫ್ರೆಶ್ ಬೆಣ್ಣೆ. ಏನೋ ನಾನು ಕೃಷ್ಣಂಗೆ ಇಟ್ಬಿಟ್ಟು ಮರ್ತ್ಕೊಬಿಡ್ತೀನಿ. ಅವಾಗ ಒಂದೊಂದ್ಸಲ ಒಂದು ಬೆಳಗ್ಗೆ ಇಟ್ಬಿಟ್ಟು ಸಂಜೆ ಮಾಡಿದ್ರೆ
ಎತ್ಕೊಂಡ್ರೆ ಒಂಥರ ಗುಡ್ ಸ್ಮೆಲ್ ಬರಲ್ಲ, ಬ್ಯಾಡ್ ಸ್ಮೆಲ್ ಬಂದ್ಬಿಡ್ತಿದೆ ಒಂದೊಂದ್ಸಲ. ಅದೇ ದೊಡ್ಡ ಒನ್ ಡೇ ಫುಲ್ ನೈಟ್ ಬಿಟ್ಬಿಡ್ತೀರಲ್ಲ. ಎತ್ಕೊಂಡ್ರೆ ಬೇಗ ಎತ್ಕೊಬಿಡ್ತೀವಲ್ವಾ, ಆವಾಗ ಚೆನ್ನಾಗಿರುತ್ತೆ, ತುಂಬಾನೇ ಚೆನ್ನಾಗಿರುತ್ತೆ. ಒಂದು 4 o'clock ವರೆಗೆ ಕೃಷ್ಣನ್ ಪೂಜೆಗೆ ಇಟ್ರೆ ಚೆನ್ನಾಗಿರುತ್ತೆ ಬೆಣ್ಣೆ. ಹೌದು. ಆಮೇಲೆ 1 days ಅಲ್ಲಿ ನೋಡ್ದೆ ಹಾಗೆ ಇಟ್ಬಿಟ್ರೆ ಅದು ಸ್ವಲ್ಪ ಹುಳಿ ತರ ಬಂದ್ಬಿಟ್ಟಿರುತ್ತೆ, ಅದೇ ಸ್ಮೆಲ್ ಬರುತ್ತೆ ಅಂತ ಬಂದ್ಬಿಟ್ಟಿರುತ್ತೆ. ಅವಾಗ ಕಾರ್ನ್ಗೆಲ್ಲ ಹಾಕ್ಲಿಕ್ಕಾಗಲ್ಲ, ಮತ್ತೆ ಬೆಣ್ಣೆ ದೋಸೆ ಮಾಡಿದಾಗ ಹಾಕ್ಲಿಕ್ಕಾಗಲ್ಲ. ನಾನೇನ್ ಮಾಡ್ತೀನಿ ಅಂದ್ರೆ ಪೂಜೆ ಮಾಡ್ಬಿಟ್ಟು ನೈವೇದ್ಯಕ್ಕೆ ಇಟ್ಬಿಟ್ಟು ಅಲ್ಲೇ ಎತ್ಕೊಬಿಡ್ತೀನಿ. ಅಲ್ಲೇ ಎತ್ಕೊಳ್ಳಲ್ಲ, 2 hour ಬಿಡ್ತೀನಿ, ಅವಾಗ ತಗೊಳ್ಳೋದು. ತುಂಬಾ ಚೆನ್ನಾಗಿರುತ್ತೆ ನೋಡಿ. ಇವಾಗ ಜಾಸ್ತಿ ಸಾಕನ್ಸುತ್ತೆ. ಚೆನ್ನಾಗಿದ್ಯಾ? ಸೂಪರ್ ಆಗಿದೆ. ನನ್ ಮಗಳಿಗೆ ಬಾಯಿ ನೀರ್ ಬರ್ತಾ ಇದೆ. ತಿನ್ಬಿಡದೆ ಇವಾಗ ಎಲ್ಲ ತಿನ್ಬಿಡ್ತಾಳೆ ಬಾಯಿ. ಆಕ್ಚುಲಿ ನಮ್ಮ ಅಮ್ಮ ಎಲ್ಲ ಚೆನ್ನಾಗಿ ಮಾಡ್ತಾರಲ್ಲ, ಅದು ಮಟನ್ ಅಂದ್ರೆ ನಮ್ ಫೇವ್ರೇಟ್ ನಾನ್ ವೆಜ್. ಇಡ್ಲಿ ಮಾಡ್ಲಿಕ್ಕೆ ಅವಾಗ್ಲೇ ರುಬ್ಬಿಟ್ಟಿದೀನಿ ನೋಡಿ. ದೋಸೆನೂ ಇಟ್ಬಿಟ್ಟಿದ್ರೆ ಎಷ್ಟೊಂದು ಕೆಲಸ ಮಾಡಿದ್ರೆ ಇಡ್ಲಿ ಮಾಡ್ಲಿಕ್ಕೆ. ಓಕೆ, ರುಬ್ಬಿಟ್ಟಿದೀನಿ. ಯಾಕಂದ್ರೆ ಮಟನ್ ಗ್ರೇವಿ ಉಳ್ಕೊಂಡ್ರೆ ಅದಕ್ಕಾಗುತ್ತೆ ಅಲ್ವಾ, ಇಲ್ಲ ಅಂತಂದ್ರೆ ತರಕಾರಿನೂ ಹಚ್ಬಿಟ್ಟು ಅವಾಗಲೇ ಫ್ರಿಡ್ಜ್ಗೆ ಸ್ಟೋರ್ ಮಾಡಿ ಇಟ್ಬಿಟ್ಟಿದೀನಿ. ಏನಿಲ್ಲ, ಅಲ್ಲಿ ತಗೊಳ್ಳೋದು ಬೇಗ ಅಡಿಗೆ ನೋಡಿ. ಸಂಡೇ ಬಂದ್ರೆ ಎಷ್ಟು ಕೆಲಸ ಮಾಡಿದಾರೆ ನಾವು ಅಮ್ಮ. ಕೆಲಸ ಬೆಳಗ್ಗೆ ಸ್ನಾನ ಮಾಡು, ಪೂಜೆ ಮಾಡು, ಮತ್ತೆ ಮನೆ ಕೆಲಸ ಮಾಡು, ಮಸಾಲೆ ಎಲ್ಲ ಮಾಡಿದ್ದೀರಾ, ಪೌಡರ್ಗಳು ಮಾಡ್ಕೋ, ನಾನ್ ವೆಜ್ ಮಾಡಿದ್ದೀರಾ, ಊಟ ಮಾಡಿದ್ದೀರಾ, ನಾಳೆಗೂ ಪ್ರಿಪರೇಷನ್ ಮಾಡಿ ತರಕಾರಿನೂ ಹಚ್ಚಿ ಸಂಪ್ನಾನು ಕೂಡ ಮಾಡ್ಬಿಟ್ಟಿದ್ದೀವಿ. ಓಕೆ, ಬೇಗ ಮಾಡ್ಬೇಕಲ್ವಾ? ಹೌದು ಅಂತೇಳಿ ನಾನು ಈಗ ರೆಡಿ ಆಯ್ತು, ಎಲ್ಲ ಇಡ್ತೀನಿ. ಹಿಂಗೇನೆ ಬೇಗ ಮಾಡ್ಬೇಕಲ್ವಾ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಬಿಟ್ಟಿರ್ತೀನಿ. ಇವಾಗ ನೀನೇನಿಲ್ಲ, ತಿನ್ನೋದು ಕೂತ್ಕೊಂಡು. ಅಂದ್ರೆ ನಾನು ಇದು ಎಲ್ಲ ತೋರಿಸ್ತೀನಿ. ಮಟನ್ ಗ್ರೇವಿ, ಮತ್ತೆ ಅದು ಅರಸಿನ ಈರುಳ್ಳಿದು, ಅದು ನನ್ನ ಫೇವ್ರೇಟ್. ಯಾಕೆ ಅಂದ್ರೆ ಅಲ್ಲಿ ಅಮ್ಮ ಊರಲ್ಲಿ ಯಾವಾಗ್ಲೂ ಅಪ್ಪನ್ಗೆ ಮಾಡ್ಕೊಡ್ತಾ ಇದ್ರು, ಚೆನ್ನಾಗಿ ಮಾಡ್ತಿದ್ರು. ಅಷ್ಟು ಚಂದ ಅವ್ರು ಮಾಡೋದು. ಹೆಂಗೆ ಫ್ರೈ ಮಾಡಿ ಸಖತ್ತಾಗಿ ಒಂದ್ ಬೌಲ್ಗೆ ಹಾಕಿ ಕೊಟ್ಬಿಟ್ರೆ ಸೂಪರ್ ಟೇಸ್ಟ್, ಊಟದ ಜೊತೆ ನಂಚ್ಕೊಳಕ್ಕೆ. ಅದಕ್ಕೆ ನಾನು ಅದು ನೋಡ್ಕೊಂಡಿದ್ದೀನಲ್ವಾ, ಅದಕ್ಕೆ ನಾನು ಇಲ್ಲಿ ಆ ತರ ಮಾಡ್ಬಿಡ್ತೀನಿ ಒಂದೊಂದ್ಸಲ. ಇಲ್ಲೂ ಇಷ್ಟ ಆಗಿ ತಿಂತಿರಲ್ಲ ನೀವು? ಹೌದು, ಸಖತ್ತಾಗಿ ತಿಂತೀವಿ. ಚೆನ್ನಾಗಿರುತ್ತೆ ಅಂತ ನಿಮ್ ಡ್ಯಾಡಿನೂ ಕೂಡ ಹೇಳುತ್ತೆ, ತುಂಬಾ ಟೇಸ್ಟ್ ಆಗಿದೆ ಅಂತ. ನೋಡೋಣ ಈಗೇನ್ ಹೇಳುತ್ತೆ ಬಂದು. ಈಗೇನಿಲ್ಲ, ಉಗುಳುತ್ತೆ ಬಿಡಿ ಟೇಸ್ಟ್ ಅಂತ. ಮೊಸರೆಲ್ಲ ಕಳ್ಸ್ಬೇಕು ಇದಕ್ಕೆ. ಏನ್ ಮಾಡ್ತಿದ್ದಾಳೆ ನನ್ನ ಮಗಳು ನೋಡೋಣ, ಕೇಳ್ತೀನಿ. ಏನ್ ಮಾಡ್ತಾ ಇದೀಯವ್ವ? ಡಿಸ್ಟರ್ಬ್ ಮಾಡಬಾರ್ದ? ಯಾಕೆ? ತಿನ್ನೋದಕ್ಕೋಸ್ಕರ ಡಿಸ್ಟರ್ಬ್ ಮಾಡಬಾರ್ದು ಅಲ್ವಾ? ದೊಡ್ಡ ಕಳಿ. ಸೂಪರ್ ಆಗಿದೆ. ಚೆನ್ನಾಗಿದ್ಯಾ? ಸಖತ್ತಾಗಿದ್ಯಾ? ಓಕೆ. ಅಷ್ಟು ಖಾರ ತಿನ್ನಲ್ವಲ್ಲ ನೀನು? ಅದೇ ಸ್ಪೈಸಿ ಆಗೈತೆ. ನಾನ್ ವೆಜ್ ಅಲ್ಲಿ ತಿಂತೀನಿ. ಆಯ್ತು, ನಾನ್ ವೆಜ್ ಅಲ್ಲಿ ತಿಂತಾಳೆ ಇವಳು. ಅಮ್ಮ, ಇಷ್ಟೊಂದು ತರಕಾರಿ ಎತ್ಕೊಂಡು ಬರ್ತಿದ್ದೀರಾ? ಕೈಯೇ ಕಾಲು ನೋವು ಬಂದ್ಬಿಡ್ತು ನನ್ಗೆ. ಹೌದಾ? ತರಕಾರಿ ತರ ನನ್ಗೆ ಎಷ್ಟು ಚೀಪ್ ರೇಟ್ ಗೊತ್ತಾ? ಹೌದಾ? ತುಂಬಾನೇ ಚೀಪ್ ರೇಟು. ನೋಡಿ ಇಲ್ಲಿ, ಇದು ಸೌತೆಕಾಯಿ ಬಂದು ಬರೀ 20 ರೂಪಾಯಿ ಕೆಜಿ. ಹೌದಾ? ಕೆಜಿ ನೋಡಿಲಿ 20 ರೂಪಾಯಿ ಸೌತೆಕಾಯಿ. ಮತ್ತೆ ಈರುಳ್ಳಿ ಕೂಡ ಇರ್ಲಿಲ್ಲ, ಅದನ್ನ ತಗೊಂಡೆ. ಮತ್ತೆ ಹೂವಾರ ತಗೊಂಡೆ ಕೃಷ್ಣನ್ಗೆ. ಓಕೆ, ಹೂವಾರ. ಮತ್ತೆ ಹಾಗಲಕಾಯಿ ತಗೊಂಡೆ. ನೋಡಿಲಿ ಹಾಗಲಕಾಯಿ. ಮತ್ತೆ ಇದು ಸೀಬೆಹಣ್ಣು ಸ್ವಲ್ಪ ತಂದಿದ್ದೀನಿ. ಎಲ್ಲ ಇದಾಗ್ಬಿಟ್ಟು ಇಷ್ಟೊಂದು ಸೊಪ್ಪು ಎಷ್ಟು ಗೊತ್ತಾ? ಚೀಪು ಅಂದ್ರೆ ಚೀಪು. ಇಲ್ಲಿ ಮನೆ ಹತ್ರ 5 ರೂಪಾಯಿ ಒಂದಕ್ಕೆ 5 ರೂಪಾಯಿ. ಇಲ್ಲಿ ಅಲ್ಲಿ ಅಗ್ರಹಾರದಲ್ಲಿ ಒಂದು 10 ರೂಪಾಯಿಗೆ 5 ಕೊತ್ತಂಬರಿ ಸೊಪ್ಪು, 10 ರೂಪಾಯಿಗೆ. ಆಮೇಲೆ ಪಾಲಕು ಕೂಡ 10 ರೂಪಾಯಿಗೆ 5. ಸಬ್ಬಕ್ಕಿ ಸೊಪ್ಪು ಕೂಡ 10 ರೂಪಾಯಿಗೆ 5. ನಾನು ತಗೊಂಡೆ. ಹಸು ಬಂದ್ಬಿಟ್ಟು ಒಂದು ಕರ್ಬೇವು ಮತ್ತೆ 2 ಸಬ್ಬಕ್ಕಿ ಸೊಪ್ಪು ಎತ್ಕೊಂಡು ಹೋಗ್ಬಿಡ್ತು. ಸ್ಕೂಟ್ರಲ್ಲಿ ಮುಂದೆ ಇಟ್ಟಿದ್ವಲ್ಲ, ಎತ್ಕೊಂಡು ಹೋಯ್ತು. ಆಮೇಲೆ ನೋಡು, 60 ರೂಪಾಯಿ 50 ರೂಪಾಯಿಗೆ ಹೇಳ್ತಾರೆ. ಇದು ಗೆಡ್ಡೆಕೋಸ್ನ ಕಿಲೋ 1 ಕೆಜಿಗೆ 1.5 ಕೆಜಿಗೆ 30 ರೂಪಾಯಿ. 1.5 ಕೆಜಿ ಇದೆ 30 ರೂಪಾಯಿ ಇಷ್ಟಕ್ಕೆ. 1.5 ಕೆಜಿಗೆ ಆಲೂಗೆಡ್ಡೆ ಬಿಡು, ಅದು 30 ರೂಪಾಯಿ. ಮತ್ತೆ ಬೆಳ್ಳುಳ್ಳಿ ಕೂಡ ತಗೊಂಡೆ. ಅದು ಸ್ವಲ್ಪ ತಗೊಂಡಿದ್ದು
ಹೊರಕ್ ತಗೊಂಡು ಇಟ್ಕೊಳಕ್ ಆಗಲ್ಲ ಅಂತ ಎಲ್ಲಾ ಕಡೆ ಇದು ಗುಲಾಬಿ ಹೂವು ಅಂದ್ರೆ ಹೂವು ಇದೆ ಮನೆಯಲ್ಲಿ. ಅದು ಎಲೆ ತಗೊಂಡೆ ಕಳ್ಸಕ್ ಹಾಕೋಣ ಅಂತ ಅಂದ್ಬಿಟ್ಟು ಎಲೆ ಎಲ್ಲ ತಗೊಂಡೆ. ರಸಬಾಳೆ ತಗೊಂಡೆ. ನನ್ಗೆ ಫೇವ್ರೇಟ್ ರಸಬಾಳೆ. ಯಾಕಂದ್ರೆ ಜ್ಯೂಸ್ ಮಾಡ್ಲಿಕ್ಕೆ ಪೂಜೆಗೆ ಇಟ್ಬಿಟ್ಟು ಆಮೇಲೆ ಜ್ಯೂಸ್ ಮಾಡ್ತೀನಿ. ಇದು ಯಾವ್ದಿದೆ ಮತ್ತೆ? ಇದು ಏಲಕ್ಕಿ ಬಾಳೆ. ಇದೆಯಲ್ಲ, ಇದನ್ನು ಪೂಜೆಗೆ ಇಟ್ಬಿಟ್ಟು ಜ್ಯೂಸ್ ಮಾಡೋದು. ಮತ್ತೆ ಆಪಲ್ ಎಲ್ಲ ಇಟ್ಟು ತಗೊಳಕ್ ಆಗ್ಲಿಲ್ಲ, ಕೈ ನೋವು ಬಂದ್ಬಿಟ್ಟು ನನ್ಗೆ. ಇದು ಬಾಳೆ ದಿಂಡು, ಯಾಕಂದ್ರೆ ಕಿಡ್ನಿ ಸ್ಟೋನ್ಗೆಲ್ಲ ತುಂಬಾನೇ ಒಳ್ಳೇದಿದು. ಅದೇ ಜ್ಯೂಸ್ ಕುಡಿತಾರಲ್ವ, ಜ್ಯೂಸ್ ಮಾಡ್ಕೊಂಡು ಬೆಳಗ್ಗೆನೆ ಖಾಲಿ ಹೊಟ್ಟೆಲ್ ಕುಡಿಬೇಕು. ಅವಾಗ ಏನೇ ಕಿಡ್ನಿ ಸ್ಟೋನ್ ಇದ್ರೂ ಕೂಡ ಮಂಗ ಮಾಯ ಆಗ್ಬಿಡುತ್ತೆ. ಇದನ್ನ ಕುಡಿದ್ರೆ ಜ್ಯೂಸ್ ತಗೊಂಡು ಅದು ಮಾಡ್ಕೊಂಡು ಕುಡಿಬೇಕು. ಇದು ಸ್ವಲ್ಪ ವಾಟರ್ ಹಾಕಿ ಇದ್ರಲ್ಲಿ ಜ್ಯೂಸ್ ಬರುತ್ತೆ. ಇದು ನೀರಿನ ಅಂಶ ಇದೆ, ಅದಕ್ಕೋಸ್ಕರ ಇದು ಹೀಗೆ ಪಲ್ಯ ಮಾಡ್ಕೊಂಡು ತಿಂದ್ರು ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ. ಆಮೇಲೆ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಕಿಡ್ನಿ ಸ್ಟೋನ್ ಬೇಗ ಮಂಗಮಾಯ ಆಗುತ್ತೆ. ಇಷ್ಟೆಲ್ಲ ತಗೊಂಡೆ. ಇನ್ನೂ ತಗೋಬೇಕು. ಫ್ರಿಡ್ಜ್ ಅಲ್ಲಿ ಕ್ಯಾರೆಟ್, ಬೀನ್ಸು, ಎಲ್ಲ ಸುಮಾರು ತರಕಾರಿ ಇದೆ. ಬದನೆಕಾಯಿ, ಹೀರೆಕಾಯಿ, ತುಂಬಾನೇ ತರಕಾರಿ ಹಂಗೆ ಇಟ್ಟಿದ್ದೀನಿ. ಸೊಪ್ಪುಗಳು ಇದೆ. ಆದ್ರೂ ನಾನು ಇಷ್ಟು ತಗೊಂಡೆ ಇರ್ಲಿ ಅಂತ ಅಂದ್ಬಿಟ್ಟು. ಆಮೇಲೆ ಇನ್ನು ಫ್ರೂಟ್ಸ್ ಎಲ್ಲ ತಗೋಬೇಕಾಗಿತ್ತು, ಆಗ್ಲಿಲ್ಲ ನನ್ನ ಕೈಯಲ್ಲಿ. ಎಷ್ಟು ಗಂಟೆಗೆ ಹೋದ್ರಿ? ನಾನು ಹೋಗಿದ್ದು ಅಂದ್ರೆ 5:30. 5:30ಗೆ ಎಷ್ಟು ಗಂಟೆಗೆ ಬಂದ್ರಿ ವಾಪಸ್ಸು? 5:30 ಇಂದ 8 o'clock. 5:30 ಹೋಗಿ 8 ಗಂಟೆಗೆ ಬಂದಿರೋದು. ಓ ಮೈ ಗಾಡ್. ನಾನು ಇಲ್ಲೇ ತಗೊಂಡ್ ಬರೋಣ ಈ ಪಕ್ಕದ ರೋಡಲ್ಲಿ ಅನ್ಕೊಂಡು ಹೋದೆ. ಅಲ್ಲಿ ರೇಟ್ ಕೇಳ್ಬಿಟ್ಟು 5 ರೂಪಾಯಿ ಕೊತ್ತಂಬರಿ ಸೊಪ್ಪು, ಅಲ್ಲಿ 10 ರೂಪಾಯಿಗೆ 5. ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ. ಹೆಂಗಿದ್ರು ಗಾಡಿ ತಗೊಂಡು ಹೋಗಿದ್ನಲ್ವಾ, ಹಾಗೆ ತಗೊಂಡ್ ಬಂದ್ಬಿಡೋಣ, ಮನೆಗೆ ಐಟಮ್ಸ್ ಎಲ್ಲ ಆಗುತ್ತೆ ಅಂತ ಅಂದ್ಬಿಟ್ಟು ತಗೊಂಡ್ ಬಂದೆ. ಮನೇಲಿ ತರಕಾರಿ ಇದ್ರು ಕೂಡ ಸ್ವಲ್ಪ ತಗೊಂಡಿದ್ದೀನಿ. ಕ್ಯಾರೆಟ್, ಬೀನ್ಸ್ ಅದಕ್ಕೆ ತಗೊಂಡಿಲ್ಲ, ಬದನೆಕಾಯಿ ತಗೊಂಡಿಲ್ಲ, ಸುಮಾರು ಐಟಮ್ಸ್ ಏನಿರುತ್ತೆ ಅದನ್ನ ತಗೊಂಡಿಲ್ಲ. ಟೊಮೊಟೊ ಇತ್ತು, ಅದಕ್ಕೋಸ್ಕರ ಅದು ತಗೊಂಡಿಲ್ಲ, ಎಲ್ಲ ಸ್ಕಿಪ್ ಮಾಡಿದೀನಿ. ಯಾವ್ದಿಲ್ಲ ಅದನ್ನ ಮಾತ್ರ ತಗೊಂಡಿದ್ದೆ. ನನ್ನ ಫೇವ್ರೇಟ್ ಆಲೂಗೆಡ್ಡೆ. ಅದೇನ್ ಡೈಲಿ ಖಾಲಿ ಮಾಡ್ತಿರ್ತೀರ? ಅದಕ್ಕೆ ಆಲೂಗೆಡ್ಡೆ ಬೇಕೇ ಬೇಕು ನನ್ಗೆ. ಬೆಳಿಗ್ಗೆ ದೋಸೆ ಮಾಡಕ್ಕೆ ಎಲ್ಲ ಇಲ್ಲ, ಬೆಳಗ್ಗೆ ಇಡ್ಲಿ ಮಾಡ್ತೀನಿ. ಇಡ್ಲಿ ಮಾಡಿ ಸಾಗು ಮಾಡ್ಲಿಕ್ಕೆ ಎಲ್ಲ ತರಕಾರಿ ಕಟ್ ಮಾಡಿ ಇಟ್ಬಿಟ್ಟಿದೀನಿ ಆಲ್ರೆಡಿ. ಅದನ್ನ ಮಾಡ್ತೀನಿ. ಇದು ಇನ್ನೊಂದ್ ದಿನ ಮಸಾಲೆ ದೋಸೆ ಮಾಡ್ತೀನಲ್ವಾ, ಅವಾಗ ಆಲೂಗೆಡ್ಡೆ ಅದೇನ್ ಖಾಲಿ ಆಗುತ್ತೆ ಮಾಡ್ತೀನಿ. ನಾನು 3 ದಿನಕ್ಕೆ ಇಷ್ಟ ಐಟಮ್ಸ್ ಇನ್ನೂ ತಂದ್ಬಿಟ್ರಷ್ಟೇ. ಇದನ್ನ ಹಿಡ್ಕೊಂಡು ಹೋಗಕ್ಕಾಗಲ್ಲ. ಎಲ್ಲ ಕಡೆ ಗಾಡಿ ಹತ್ರ ಹೋಗೋದು, ಡಿಕ್ಕಿಗೆ ಹಾಕ್ಬಿಡೋದು, ಮತ್ತೆ ತಗೊಂಡ್ ಬರೋದು. ಹೆಂಗ್ ಆಗ್ಬಿಡ್ತು ಅಂತಂದ್ರೆ ಸ್ಟ್ರೇನೇ ಆಗ್ಬಿಡ್ತು ಫುಲ್ಲು ನನಗೆ. ಹೌದು, ಸ್ಟ್ರೇನ್ ಹೌದು ಗೈಸ್. ಶಾಪಿಂಗ್ ಹೇಗಿತ್ತು ಅಂತ ನೋಡಿದ್ರಲ್ವ, ಏನೇನು ತರಕಾರಿ ತೊಗೊಂಡು ಬಂದೆ ಅಂತ. ನಾವು ಮೈಸೂರಿನಲ್ಲಿರೋದ್ರಿಂದ ಅಗ್ರಹಾರದಲ್ಲಿ ಚೀಪ್ ಆ್ಯಂಡ್ ಬೆಸ್ಟ್ ತರಕಾರಿ ಇರುತ್ತೆ. ನೀವು ಈವ್ನಿಂಗ್ ಹೋಗಿ ಅಲ್ಲಿ ತರಕಾರಿನ ಪರ್ಚೇಸ್ ಮಾಡಿದ್ರೆ ತುಂಬಾ ಕಮ್ಮಿಯಾಗಿ ಸಿಗುತ್ತೆ. ಹೋಗೋರು ಅಲ್ಲಿ ಹೋಗಿ ತೊಗೊಳ್ಬೋದು. ನಾನು ಕೂಡ ಅಲ್ಲಿ ಯಾವಾಗಾರು ಆ ಕಡೆ ಹೋದಾಗ ಮಾತ್ರ ತೊಗೊಳ್ತೀನಿ, ಇಲ್ಲಾಂದರೆ ಮಾರ್ಕೆಟಲ್ಲಿ ತೊಗೊಳ್ತೀನಿ, ಇಲ್ಲಾಂದರೆ ಮನೆ ಹತ್ರ ತೊಗೊಳ್ತೀನಿ. ನೋಡಿ ಎಷ್ಟೊಂದು ತರಕಾರಿನ ಚೀಪ್ ಆ್ಯಂಡ್ ಬೆಸ್ಟಾಗಿ ಸಿಕ್ಕಿದೆ. ನಮಗೆ ಗೆಡ್ಡೆಕೋಸು ಬಂದು 1.5 kg 30 ರೂಪಾಯಿ ಅಂತಂದರೆ 20 ರೂಪಾಯಿ kg ಆಯಿತು. ನಾನು ಇದೆಲ್ಲ ಚೀಪಾಗಿ ತೊಗೊಂಡು ಬಂದೆ ಅಲ್ಲಿ. ನೀವು ಕೂಡ ಹೋಗಿ ಎಲ್ಲ ಕಡೆ ಪರ್ಚೇಸ್ ಮಾಡಿ, ಎಲ್ಲಿ ಕಮ್ಮಿ ಇರುತ್ತೆ ಅಲ್ಲಿ. ಮತ್ತು ನಾನ್ ವೆಜ್ಜು ಕೂಡ ಮಾಡಿದೆ. ನನ್ನ ಮಗಳಿಗೆ ನಾನ್ ವೆಜ್ ಅಂದರೆ ತುಂಬ ಇಷ್ಟ. ನಿಮಗೆ ಮೊದಲನೇ ವಿಡಿಯೋವಲ್ಲಿ ನಾನು ಹೇಳಿದ್ದೀನಿ. ನನಗೂ ಅಷ್ಟೇನು ಇಷ್ಟ ಇಲ್ಲ ನಾನ್ ವೆಜ್ ಅಂತಂದರೆ. ಡಾಕ್ಟರು ಡಯಟ್ಗೆ ಹೇಳಿರೋದ್ರಿಂದ ಸ್ವಲ್ಪ ನಾನು 1 ಪೀಸ್ 2 ಪೀಸ್ ಅಷ್ಟೇ ತಿಂದರೆ, ಇಲ್ಲಾಂದರೆ ಅದು ಕೂಡ ತಿನ್ನಲ್ಲ. ವೆಜ್ಜು ನನಗೆ ತುಂಬ ಫೇವ್ರೇಟು. ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿರ್ತೀನಿ. ಬೇಗ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಚಾನಲ್ಲು ಸಹ ಗ್ರೋತ್ ಆಗಬೇಕಲ್ವಾ. ಗೈಸ್, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು, ಧನ್ಯವಾದಗಳು.